ಹಿಂದೆ ಡೌಟ್ನಾಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಾಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಾಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. Hello friends, welcome to our Doubtnut app. I hope you are enjoying our Doubtnut app by learning. So ನಮಗೆ ಕೊಟ್ಟಿರುವಂತ ಕ್ವೆಶ್ಚನ್ ಆಗಿದೆ, the half life of a radioactive substance is 20 minutes. The time taken between 50% decay and 87.5% decay of the substance will be ಅಂತ ನಮಗೆ ಇಲ್ಲಿ ಈ ರೀತಿಯಾಗಿ ಆಪ್ಷನ್ಸ್ ನ ಕೊಟ್ಟಿದ್ದಾರೆ. So let time t1 be the 50% substance of the decay. So ಇದು 50% substance ನ decay ಆಗಿರಲಿ. ಹಾಗೆ time t2 is the 87.5% decay ಆಗಿರಲಿ. 87.5% is the decay time of the second time. ಸೊ ಇಲ್ಲಿ ನಮಗೆ ಮತ್ತೇನು ಸಿಗುತ್ತೆ ಅಂದರೆ ಇದರಿಂದ T1 dash is the time taken to remain 50%. ಅಂದರೆ ಇಲ್ಲಿ ಮತ್ತೆ 50% ಉಳಿಯಲು ನಮಗೆ ಇಷ್ಟು 50% ಉಳಿದಾಗ ಟೈಮ್ T1 ಅಂತ ಇರಲಿ. ಹಾಗೆ ನಮಗೆ ಉಳಿದಿದ್ದು ಇದರಲ್ಲಿ 100 ಮೈನಸ್ 87.5 ಮಾಡಿದಾಗ ನಮಗೆ ಟೈಮ್ ಫಾರ್ 12.5% ಸಬ್ಸ್ಟೆನ್ಸ್ ಅಂಡ್ ಡಿಕೆ ನಮಗೆ ಸಿಗುತ್ತೆ. ಸೊ ಅಕಾರ್ಡಿಂಗ್ ಟು ರೇಡಿಯೋ ಆಕ್ಟಿವ್ ಡಿಕೆ ಲಾ. ಸೊ ರೇಡಿಯೋ ಆಕ್ಟಿವ್ ಡಿಕೆ ಲಾ ಪ್ರಕಾರ ಹೋದಾಗ ನಮಗೆ ಏನು ಗೊತ್ತಾಗುತ್ತೆ ಅಂದರೆ n is equal to n0 e raised to minus lambda t, where lambda is the decay constant. ಸೊ ಇದನ್ನು ನಾನು ಈ ರೀತಿಯಾಗಿ ಬರ್ಕೋತೀನಿ, n by n0 is equal to e raised to minus lambda t ಅಂತ ನಾನಿಲ್ಲಿ ಬರ್ಕೋತೀನಿ. ಸೊ ನಮಗೆ n ಈಸ್ 50% ಅಂದರೆ ಫಸ್ಟ್ ಕೇಸಲ್ಲಿ ನಮಗೆ 50% ಏನಿದೆ ರಿಮೇನ್ ಆಗಿದೆ, ಅಂದರೆ 50% ಅನ್ಡಿಕೆ ಆಗಿದೆ. ಸೊ n ಅಂತಂದರೆ 100, n is 50 divided by initially 100% ಇದೆ ಅಂತ ನಾವು ಇಟ್ಕೊಳ್ಳೋಣ. ಸೊ 50 divided by 100 is equal to e raised to minus lambda t1 dash ಅಂತ ನಾನು ಇಲ್ಲಿ ಬರ್ಕೋತೀನಿ. ಸೊ ಇದು ಯಾವ ರೀತಿ ಆಗುತ್ತೆ ಅಂದರೆ 1/2 is equal to e raised to minus lambda t1 t dash 1d dash ಅಂತ ನಮಗೆ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಇಕ್ವೇಶನ್ 1 ಅಂತ ನಾನು ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಸೊ ಹಾಗೆ ನಮಗೆ ಇನ್ನೊಂದು ಕೇಸ್ ನೋಡಿದಾಗ ಮೀನ್ಸ್ T2 ಕೇಸಲ್ಲಿ ನೋಡಿದಾಗ, ಸೊ T2 ಎಷ್ಟು ರಿಮೇನ್ ಆಗಿದೆ ಅಂದರೆ 12.5% ರಿಮೈನ್ಡ್ ಔಟ್ ಆಫ್ 100%, ವಿಚ್ ಇಸ್ ಈಕ್ವಲ್ ಟು ಇ ರೇಸ್ ಟು ಮೈನಸ್ ಲ್ಯಾಂಬ್ಡಾ ಇಂಟು T2 ಡ್ಯಾಶ್ ಅಂತ ನಮಗೆ ಸಿಗುತ್ತೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ 1/8 ಇಸ್ ಈಕ್ವಲ್ ಟು ಇ ರೇಸ್ ಟು ಮೈನಸ್ ಲ್ಯಾಂಬ್ಡಾ ಇಂಟು T2 ಡ್ಯಾಶ್ ಅಂತ ಸಿಗುತ್ತೆ. ಸೊ ಇದನ್ನು ನಾನು ಇಕ್ವೇಶನ್ 2 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ by dividing equation 1 and 2, so equation 1 ಹಾಗೂ equation 2 ಗಳನ್ನು ಈ ರೀತಿಯಾಗಿ ಡಿವೈಡ್ ಮಾಡ್ಕೊಳ್ಳೋಣ. by dividing equation 2 by 1, so equation 2 ಹಾಗೂ 1 ಅನ್ನು ಈ ರೀತಿಯಾಗಿ ಡಿವೈಡ್ ಮಾಡ್ಕೊಳ್ಳೋಣ. so equation 2 is 1/8 is equal to e raised to minus lambda t2 dash divided by 1/2 is equal to ಅಂದರೆ ಇದನ್ನ ಈ ರೀತಿಯಾಗಿ ಇರಲಿ, is equal to e raised to minus lambda t1 dash ಅಂತ ಸಿಗುತ್ತೆ. ಸೊ ಇದನ್ನ ನಾವು ಫರ್ದರ್ ಸಿಂಪ್ಲಿಫೈ ಮಾಡಿಕೊಂಡಾಗ ನಮಗೆ 1/8 is equal to e raised to minus lambda into t2 dash minus t1 dash ಅಂತ ನಮಗೆ ಸಿಗುತ್ತೆ. ಸೊ ಇಲ್ಲಿ 1/8 ಉಳಿಯೋದಿಲ್ಲ, ಬಿಕಾಸ್ 1/8 divided by 1/2 is 4. ಸೊ ಇಲ್ಲಿ 4 ಅಂತ ನಾನು ಬರ್ಕೋಬೇಕಾಗಿತ್ತು, ಸಾರಿ ಫಾರ್ ದಟ್. ಸೊ ದಿಸ್ ಇಸ್ 1/4 is equal to e raised to minus lambda into t2 dash divided minus t1 dash ಅಂತ ನಮಗೆ ಇಲ್ಲಿ ಸಿಗುತ್ತೆ. ಸೊ ಇದನ್ನ ನಾನು ಇಲ್ಲಿ ಲ್ಯಾನ್ ಅನ್ನು ಅಪ್ಲೈ ಮಾಡ್ತೀನಿ. ಬೈ ಅಪ್ಲೈಯಿಂಗ್ ಲ್ಯಾನ್ ವಿ ಗೆಟ್ ಲ್ಯಾನ್ 1/4 is equal to ಲ್ಯಾನ್ e raised to minus lambda into T2 dash minus T1 dash ಅಂತ ನಮಗೆ ಇಲ್ಲಿ ಸಿಗುತ್ತೆ. ಸೊ ಇದು ನಮಗೇನಾಗುತ್ತೆ ಅಂದರೆ ನಮಗೆ ಲ್ಯಾನ್ 4 ಅಂತ ನಮಗೆ ಇಲ್ಲಿ ಸಿಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಲ್ಯಾನ್ 4 is equal to
ಲ್ಯಾಂಬ್ಡಾ ಇಂಟು T2 ಡ್ಯಾಶ್ ಮೈನಸ್ T1 ಡ್ಯಾಶ್ ಅಂತ ನಮಗೆ ಇಲ್ಲಿ ಸಿಗುತ್ತೆ. ಸೊ ಫ್ರಮ್ ದಿಸ್ ಬಿಕಾಸ್ ln 4 is equal to 2 times ln 2 ಅಂತ ನಾನು ಇಲ್ಲಿ ಬರ್ಕೋತೀನಿ. ಬಿಕಾಸ್ ln 4 ಅನ್ನ ನಾನು ln 2 ಸ್ಕ್ವೇರ್ ಅಂತ ಬರ್ಕೋತೀನಿ. ಸೊ ಇಲ್ಲಿ 2 times ln 2 ಅಂತ ನಮಗೆ ಇಲ್ಲಿ ಸಿಗುತ್ತೆ. ಸೊ ಇದನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. 2 times ln 2 is equal to ಲ್ಯಾಂಬ್ಡಾ ಇಂಟು T2 ಡ್ಯಾಶ್ ಮೈನಸ್ T1 ಡ್ಯಾಶ್ ಅಂತ ನಮಗೆ ಇಲ್ಲಿ ಸಿಗುತ್ತೆ. ಸೊ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಲ್ಯಾಂಬ್ಡಾನ ನಾವು ಇಲ್ಲಿ ಕೆಳಗಡೆ ಇಟ್ಟು ಅನ್ಕೊತೀನಿ. ಮೀನ್ಸ್ 2 ಇಂಟು ln 2 ಡಿವೈಡೆಡ್ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು T2 ಡ್ಯಾಶ್ ಮೈನಸ್ T1 ಡ್ಯಾಶ್ ಅಂತ ಸಿಗುತ್ತೆ. ಹಾಗೆ ವಿ ನೋ ದಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ln 2 ಡಿವೈಡೆಡ್ ಬೈ T ಹಾಫ್ ಅಂತ ನಮಗೆ ಸಿಗುತ್ತೆ. ಸೊ ಇದನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಸೊ 2 times ln 2 ಡಿವೈಡೆಡ್ ಬೈ T ಹಾಫ್ ಅಂತ ನಮಗೆ ಸಿಗುತ್ತೆ, ವಿಚ್ ಇಸ್ ಈಕ್ವಲ್ ಟು T2 ಡ್ಯಾಶ್ ಮೈನಸ್ T1 ಡ್ಯಾಶ್. ಸೊ ಹಾಗೆ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡಾಗ ನಮಗೆ T2 ಡ್ಯಾಶ್ ಮೈನಸ್ T1 ಡ್ಯಾಶ್ ಇಸ್ ಈಕ್ವಲ್ ಟು 2 times ದ T ಹಾಫ್ ಅಂತ ಸಿಗುತ್ತೆ. ಸೊ ನಮಗೆ ಕೊಟ್ಟಿರೋದು T ಹಾಫ್ ವಿಚ್ ಇಸ್ ಈಕ್ವಲ್ ಟು 20 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. 20 ಮಿನಿಟ್ಸ್ ಇಸ್ ದ ಗಿವನ್ T ಹಾಫ್ ಮೀನ್ಸ್ ಹಾಫ್ ಟೈಮ್. ಹಾಗೆ ಇದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ T2 ಡ್ಯಾಶ್ ಮೈನಸ್ T1 ಡ್ಯಾಶ್ ಇಸ್ ಈಕ್ವಲ್ ಟು 2 times ದ 20 ಮಿನಿಟ್ಸ್ ವಿಚ್ ಇಸ್ ಈಕ್ವಲ್ ಟು 40 ಮಿನಿಟ್ಸ್ ಅಂತ ನಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಇಲ್ಲಿ ನಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.